ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಅಕ್ಕಿಯಿಂದ ಯಾವ ರೀತಿ ನಾವು ಪಾಯಸ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮಿಲ್ಕ್ ಮೇಟ್ ಏನೂ ಬೇಕಾಗಿಲ್ಲ, ತುಂಬ ಚೆನ್ನಾಗಿರ್ತೈತೆ. ಬನ್ನಿ, ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ, ಅಕ್ಕಿ ಪಾಯಸ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನು ಈ ಬಟ್ಲೊಳಗಡೆ ಒಂದು 3/4 ಬಟ್ಲು ತೊಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳೋಣ. ಈಗ ಒಂದು 2 ಗಂಟೆ ಕಾಲ ಇದನ್ನ ಹಾಗೆ ಮುಚ್ಚಿಡೋಣ. ತೊಳೆದು ನೆನೆಸ್ತಾ ಇದ್ದೀನಿ ನೋಡಿ. 2 ಗಂಟೆ ಕಾಲ ಚೆನ್ನಾಗಿ ನೆಂದಿದೆ ಅಕ್ಕಿ. ಈಗ ಕುಕ್ಕರ್ಗೆ ಹಾಕ್ಕೊಂಬಿಡೋಣ. ಇದರೊಳಗೆ 1 ಸ್ಪೂನ್ ನಾನು ಎತ್ತಿಟ್ಕೊತೀನಿ, ತೋರಿಸ್ತೀನಿ. ಈಗ 1 ಲೋಟ ಅಷ್ಟು ನೀರು ಹಾಕಿ ಇದನ್ನ ಬೇಯಕ್ಕಿಡೋಣ. ಒಂದು ಸ್ಪೂನ್ ಅಕ್ಕಿಗೆ ಒಂದು 4-5 6-7 ಗೋಡಂಬಿ ಹಾಕ್ಕೊಂಡಿದ್ನಿ. ಇದು ಸ್ವಲ್ಪ ಹೊತ್ತು ನೆನೀಲಿ. ಆಮೇಲೆ ಮಿಕ್ಸಿಗೆ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ಇದು ಹಾಕೋದ್ರಿಂದ ಇನ್ನೂ ಸ್ವಲ್ಪ ಗಟ್ಟಿ ಬರ್ತೈತೆ. ನೆನೀಲಿ. ಒಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರಷ್ಟು ಹಾಲು ತಗೊಂಡು ಇದನ್ನ ನೀರು ಹಾಕದೆ ಕಾಯಿಸೋಣ. ಕಾಯಕ್ಕಿಟ್ಟಿದ್ದೀನಿ. ಒಂದು 3 ವಿಸಲ್ ಬರಲಿ, ಅನ್ನ ಚೆನ್ನಾಗಿ ಬೇಯ್ತೈತೆ. ಮಿಕ್ಸಿಗೆ ಗೋಡಂಬಿನೂ ಅಕ್ಕಿ ಹಾಕ್ಕೊಂಬಿಟ್ಟು ಇದು ನುಣ್ಣಗೆ ರುಬ್ಕೊಂಬಿಡೋಣ. ಹಾಲಾಗಿದೆ ನೋಡಿ, ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಗಟ್ಟಿ ಬರಲಿಕ್ಕೆ ಪಾಯಸ ಇದನ್ನ ಹೀಗೆ ರುಬ್ಕೊಂಡಿದ್ದೀನಿ ನೋಡಿ. ಬೆಂದಿದೆ. ಈಗ ಚೆನ್ನಾಗಿ ಮಸ್ತ್ಕೊಂಬಿಡೋಣ. ಚೆನ್ನಾಗಿ ಮ್ಯಾಶರ್ ತಗೊಂಡು ಚೆನ್ನಾಗಿ ಮಸ್ತ್ಕೊಂಬಿಡೋಣ ನೈಸಾಗೆ. ನೋಡಿ, ಚೆನ್ನಾಗೆ ಮ್ಯಾಶ್ ಆಗಿದೆ. ಈಗ ಗ್ಯಾಸ್ ಹಚ್ಚಿ ತಿರ್ಗಾ ಇಟ್ಟಿದ್ನಿ. ಒಂದೇ 1 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊತೀನಿ, ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಾಲು ಹಾಕ್ಕೊತೀನಿ. ಅಂದರೆ ಅರ್ಧಕ್ಕನ ಸ್ವಲ್ಪ ಕಡಿಮೆ ಮಿಕ್ಕಿಸ್ಕೊಂಡಿದ್ದೀನಿ ಇಷ್ಟು. ಈಗ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಒಂದು ಸತಿ ಮಿಕ್ಸ್ ಮಾಡಿ ಬಿಡೋಣ. ಚೆನ್ನಾಗಿ ಕುದಿಬೇಕು. ಈ ಹಾಲು ಅನ್ನ ಹೊಂದ್ಕೊಬೇಕು. ಈಗ ಯಾವ ಕಪ್ಪೊಳಗೆ ನಾವು ಸಕ್ಕರೆ ಇದು ಅಕ್ಕಿ ತೊಗೊಂಡಿದ್ವೋ ಅದೇ ಕಪ್ಪೊಳಗಡೆ ನಾನು 1 ಕಪ್ಪಷ್ಟು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಅಕ್ಕಿ 3/4 ಕಪ್ಪು ತೊಗೊಂಡಿದ್ದೆ, ಅಂದರೆ ಈ ಚಿಕ್ಕ ಕಪ್ಪೊಳಗೆ. ಅದೇ ಕಪ್ಪೊಳಗೆ ನಾನು 1 ಕಪ್ಪು ಸಕ್ಕರೆ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡೋಣ. ಈಗ ಸಕ್ಕರೆ ಚೆನ್ನಾಗೆ ನೋಡಿ ಕರಗಿದೆ. ಈಗ ನಾವು ಆವಾಗಲೇ ಹಾಕಿ ಗೋಡಂಬಿ ಬೀಸಿ ಇಟ್ಕೊಂಡಿದ್ದೀವಲ್ಲ, ಅದು ಹಾಕ್ಕೊತೀನಿ. ಆ ಮಿಕ್ಸಿ ತೊಳೆದಿದ್ದು ಸ್ವಲ್ಪ ಹಾಲು ಹಾಕ್ಕೊತೀನಿ. ಹಾಲು ಹಾಕಿ ಮಿಕ್ಸಿನ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಸ್ವಲ್ಪ ಗಟ್ಟಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ. ಎಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ನೋಡಿ. ಈಗ ಅದನ್ನು ಹಾಕ್ಕೊತೀನಿ. ಚೆನ್ನಾಗಿ ನಾನು ಕಲರ್ ಏನೂ ಹಾಕ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರ್ತೈತೆ ನೋಡಿ. 10 ನಿಮಿಷ ಆಯ್ತು ಇಟ್ಟು ನೋಡಿ. ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾಯಿದೆ. ಒಂಚೂರು ಕುದೀಲಿ. ಈಗ ಇದಕ್ಕೊಂದು ಎಕ್ಸ್ಟ್ರಾ ಒಂದು ಪದಾರ್ಥ ಮಾಡ್ಕೊತೀನಿ, ತೋರಿಸ್ತೀನಿ ನೋಡಿ. ಗಟ್ಟಿಯಾಗಿದೆ, ಸಾಕು. ಆಫ್ ಮಾಡಿದ ತಕ್ಷಣ ಇನ್ನೂ ಗಟ್ಟಿ ಆಗ್ತೈತೆ. ಗ್ಯಾಸ್ ಹಚ್ಚಿ ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಹಾಕ್ಬಿಟ್ಟು ಇದನ್ನ ಕ್ಯಾರಮೆಲ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಆಗಗಂಟ ನಾವು ಇದನ್ನ ಚೆನ್ನಾಗಿ ಹಿಂಗೆ ತಿರುಗಿಸ್ಕೊತಾ ಇರೋಣ ನೋಡಿ. ಆಗಿದೆ. ಈಗ ಈ ಕ್ಯಾರಮೆಲ್ ಇದಕ್ಕೆ ಹಾಕ್ಕೊಂಬಿಡೋಣ. ಆಮೇಲೆ ಲೈಟಾಗಿ ಅದರದ್ದು ಕಲರ್ ಬೇರೆ ಥರ ಇರ್ತೈತೆ, ಚೆನ್ನಾಗಿರ್ತೈತೆ ನೋಡಿ. ಹೀಗೆ ಗಟ್ಟಿ ಕರೆಕ್ಟಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ. ಕಲರು ಒಂಚೂರು ಚೇಂಜ್ ಆಗಿದೆ, ತುಂಬ ಚೆನ್ನಾಗಿರ್ತೈತೆ. ಸರ್ವ್ ಮಾಡ್ಕೊಳ್ಳೋಣ, ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಅಕ್ಕಿ ಪಾಯಸ ಯಾವ ರೀತಿ ಮಾಡೋದಂತ ಹೇಳಿ. ನಿಜವಾಗ್ಲೂ ತುಂಬ ಚೆನ್ನಾಗಿರ್ತೈತೆ. ಈ ಮುಸಲ್ಮಾನವ್ರು ಇದು ಜಾಸ್ತಿ ಮಾಡಿ ತಿಂತಾರೆ, ಯಾಕಂದರೆ ಅವ್ರ ಹಬ್ಬದೊಳಗೆ ಇದು ಮಾಡಲೇಬೇಕು. ಅವರು ಸ್ವಲ್ಪ ಇದು
ಸ್ವಲ್ಪ ಮಿಲ್ಕ್ ಮೇಡ್ ಹಾಕ್ಕೊತಾರೆ. ನಾನು ಅದು ಹಾಕಿಲ್ಲ, ಯಾಕಂದರೆ ಹಾಲೇ ಚೆನ್ನಾಗಿ ಕೊಸಿ ಅದರೊಳಗೆ ಮಾಡಿರೋದು, ಹಾಗಾಗಿ ಅದೇನು ಅವಶ್ಯಕತೆ ಇಲ್ಲ. ತುಂಬ ಟೇಸ್ಟಾಗಿರ್ತೈತೆ. ಇವತ್ತು ವೈಕುಂಠ ಏಕಾದಶಿ ಆಗಿದ್ದಕ್ಕೆ ನಾನು ಇದು ಮಾಡಿದ್ದೀನಿ. ದೇವರಿಗೆ ಫಸ್ಟ್ ಇಟ್ಬಿಟ್ಟು ಆಮೇಲೆ ನಾವು ಇದು ತಿಂತೀವಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.